75 ಡೇಸ್ ಹಾರ್ಡ್ ಚಾಲೆಂಜು ದಿನ 64. ಇವತ್ತು ಕಾಲೇಜ್ಗೆ ಹೋಗಿಲ್ಲ. ಯಾಕಪ್ಪ ಅಂದರೆ ಇವತ್ತು ಎಷ್ಟೊತ್ತಾರು ಆಗಲಿ ಅಸೈನ್ಮೆಂಟ್ ಬರೆಯೋದೈತೆ, ಅಸೈನ್ಮೆಂಟ್ ಬರೀಬೇಕು. ಮತ್ತು ಇವತ್ತು ಎಷ್ಟೊತ್ತಾರು ಆಗಲಿ 100% ವರ್ಕ್ ಕಂಪ್ಲೀಟ್ ಮಾಡಬೇಕು. 100K ಸ್ಪೆಷಲ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. 100K ಆಗೈತೆ, ರಿಲೀಸ್ ಮಾಡೋದೊಂದು ಬಾಕಿ ಐತೆ. ಇನ್ನೊಂದು ಸ್ವಲ್ಪ ವರ್ಕು ಬಾಕಿ ಐತೆ. ಎಲ್ಲ ರೆಡಿ ಮಾಡಿ ಇವತ್ತು ಎಷ್ಟೊತ್ತಾದರೂ ರೆಡಿ ಮಾಡಿಟ್ಬಿಡ್ತೀನಿ. ಸೊ ವೀಡಿಯೋ ಮಾಡೋದು ಇನ್ನೇನು ಅದೊಂದು ಉಳ್ಕೊಂಡಿರುತ್ತೆ, ವೀಡಿಯೋ ಮಾಡಿ ಹಾಕಿದ್ರೆ ಆಗುತ್ತೆ. ಓಕೆನಾ. ಇವತ್ತು 64ನೇ ದಿನ. ಇವತ್ತು ಬೆಳಗ್ಗೆ ವರ್ಕೌಟ್ ಮಾಡಿಲ್ಲ, ಸಂಜೆನೇ ಮಾಡಬೇಕು. ಮತ್ತು ಇವಾಗ ಸದ್ಯಕ್ಕೆ ಊಟ ಮಾಡಬೇಕು. ಈಗ ಸಮಯ 9 ಗಂಟೆ. ಈಗಲೇ ಇವತ್ತು ಊಟ ಮಾಡ್ತಿದ್ದೀನಿ. ಯಾಕೆಂದರೆ ಇವತ್ತು ಬೇಗನೆ ಊಟ ರೆಡಿ ಆಗಿದೆ ನಮ್ಮ ಮನೆಯಲ್ಲಿ. ಏನಪ್ಪ ಅಂದರೆ ಚಪಾತಿ, ಇದು ಮೂಲಂಗಿದು ಚಟ್ನಿ, ಇದು ಎಂಥದಪ್ಪ ಅಂದರೆ ಇದು ಬೆಂಡೆಕಾಯಿ ಚಟ್ನಿ, ಇದು ಬಜ್ಜಿ. ಸೊ ಮೂರು ಥರದ್ದು ರೆಡಿ ಮಾಡಿದ್ದಾರೆ. ಇವಾಗ ಊಟ ಮಾಡಬೇಕು. ಸರ್ ಫೋನ್ ಸ್ಪೀಕರ್ಗೆ ಹಾಕಲಾ ಸರ್? ಹಾಕಿ. ಒಂದು ನಿಮಿಷ ಸರ್. ಮನೆಯಲ್ಲಿದ್ದರೆ ಇನ್ನೇನು ಕೆಲಸ, ಇದೇ ಕೆಲಸ. ಇವಾಗ ತೋಟಕ್ಕೆ ಊಟ ತಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಊಟ ಕೊಟ್ಟು ಬರಬೇಕು. ಇವತ್ತು ಎಷ್ಟೊತ್ತಿದ್ರು ಕೆಲಸ ಮುಗಿಸ್ಬೇಕು. 100K ಸ್ಪೆಷಲ್ದು. ಸೊ ಇನ್ನೊಂದು ಸ್ವಲ್ಪ ಇದೆ ಕ್ಲಾಸ್ ವರ್ಕ್ಸು. ಸೊ ಅದನ್ನ ಮುಗಿಸಿದ್ರೆ ಮುಗೀತು. ಹಾಗಾಗಿ ಈಗ ಕಾಲೇಜಿಗೆ ಏನಾದ್ರು ಹೋಗಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಫಸ್ಟ್ ಪೀರಿಯಡ್ ಶುರುವಾಗಿರೋದು. ಇವತ್ತು ಮಂಗಳವಾರ, ಫಸ್ಟ್ ಪೀರಿಯಡ್ ಇಲ್ಲ. ಆದ್ರೂ ಕಾಲೇಜಿಗೆ ಇವತ್ತು ಹೋಗಲಿಲ್ಲ ನಾನು. ಸೊ ಏನಾದ್ರು ಮಾಡಿ ಇವತ್ತು ವರ್ಕೆಲ್ಲ ಮುಗಿಸಿ ರಿಲೀಸ್ ಮಾಡೋಕ್ಕೆ ರೆಡಿ ಮಾಡಬೇಕಂತಂದು. ಸೊ ಹಂಗಾಗಿ ಇವತ್ತು ಹೋಗಿಲ್ಲ. ಇವಾಗ ತೋಟಕ್ಕೆ ಹೋಗಿ ಊಟ ಕೊಟ್ಟು ಬರಬೇಕು. ಟೈಮು ಆಲ್ರೆಡಿ ಎಷ್ಟಾಗಿದೆಯಪ್ಪ ಅಂತಂದರೆ 10 ಗಂಟೆ ಸಮಯ. ಈಗ 10 ಗಂಟೆ. ಬೆಕ್ಕು ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟೈತಿ, ಏನಾದ್ರು ತರ್ತಾರೆ ಅಂತಂದು. ನೋಡ್ರಿ ಇವಾಗ ಕಾಲಿಗೆ ತಿಕ್ಕುತ್ತೀಗ, ಇವಾಗ ಸುತ್ತೊಡಿತೈತೆ ಅಲ್ಲೇ. ಓ ನೋಡೋಣ ತಿನ್ನುತ್ತ ಹೆಂಗಂತ ಒಂಚೂರು ಹಾಕಿದೆ ಸ್ಯಾಂಪಲ್ಲಿಗೆ. ತಿಂತೈತಿ. ಒಂದೊಂದು ಸತಿ ತಿನ್ನೋದೇ ಇಲ್ಲ ಗುರು. ಇದು ಎಂಥ ಚೆನ್ನಾಗಿ ಹಾಕಿರ್ತೀನಿ, ತಿನ್ನೋದೇ ಇಲ್ಲ. ಈಗ ನೋಡ್ರಿ, ಈಗ ಇವತ್ತೇನೋ ಸಿಕ್ಕಿಲ್ಲ ಅನ್ಸುತ್ತೆ ಇದಕ್ಕೆ. ಅದಕ್ಕಾಗಿಯೇ ಹಾಕಿದ ತಕ್ಷಣ ತಿಂತು, ಹಂಗಂದರೆ ತಿನ್ನುತ್ತೆ ಅಂತ ಕನ್ಫರ್ಮೇಷನ್ನು. ಆಗ ಬ್ಯಾಗ್ ಹತ್ರಕ್ಕೆ ಹೋಗಂಗಿಲ್ಲ. ನಡಿ. ಇವಾಗ ತಾನೇ ಕರೆಂಟು ಬಂದಿತ್ತು. ಸೊ ನೀರು ಕೂಡ ಬರ್ತಿತ್ತು. ಇನ್ನೇನು ಆಲ್ರೆಡಿ ತೊಟ್ಟಿ ಫುಲ್ ಆಗಕ್ಕೆ ಬಂದೈತೆ. ಇನ್ನೊಂದು ಸ್ವಲ್ಪ ಬಿಟ್ಟೈತೆ ನೋಡ್ರಿ. ಆಲ್ರೆಡಿ 98% ಫುಲ್ ಆಗಿದೆ ತೊಟ್ಟಿ. ಇನ್ನೊಂದು ಸ್ವಲ್ಪ ಹೊಂಡ ಇಷ್ಟು ದೊಡ್ಡದೈತಿ. ಇದೇನು ತೊಟ್ಟಿ ಅಂತ ಕರೆಯೋಕ್ಕೆ, ಇದು ಹೊಂಡ. ಸೊ ಇಷ್ಟು ನೀರು ಬರ್ತಿದೋ ನೋಡ್ರಪ್ಪ. 3/4 ಇಂಚ್ ಪೈಪಾಗಿ ಇಷ್ಟೇ ಬರೋದು. ಈಗ 2.5 ಲೀಟ್ರ್ ಕುಡ್ದಿದ್ದಾಯಿತು ನೀರು. ಯಾಕೆಂದರೆ ಈ ಬಾಟ್ಲಲ್ಲಿ ಬೆಳಗ್ಗೆ 1 ಲೀಟ್ರ್ ಕುಡ್ದಿದ್ದೆ. ಸೊ ಇವಾಗ ಇನ್ನೊಂದು ಲೀಟ್ರ್ ಕುಡ್ದಿದ್ದೀನಿ. ಮತ್ತು ಬೆಳಗ್ಗೆ ಬಿಸಿ ನೀರು ಅರ್ಧ ಲೀಟ್ರು. ಅಲ್ಲಿಗೆ 2.5 ಲೀಟ್ರು ನೀರು ಟಾಸ್ಕ್ ಕಂಪ್ಲೀಟೆಡ್. ಈಗ ಸಮಯ 4 ಗಂಟೆ 10 ನಿಮಿಷ. ಇಷ್ಟ ತನಕ ಮಲ್ಕೊಂಡಿದ್ದೆ. ಸೊ 3 ಗಂಟೆವರೆಗೂ ವರ್ಕ್ ಮಾಡಿದೆ. ಇವತ್ತು 99% ಕೆಲಸ ಮುಗೀತು. ಸೊ ಇನ್ನೊಂದು ಪರ್ಸೆಂಟ್ ಏನಂದರೆ ನೇಮ್ ಟ್ಯಾಗ್ ಹಾಕ್ಬಿಟ್ರೆ ಮುಗೀತು. ಎಲ್ಲ ಆಲ್ಮೋಸ್ಟ್ ಆಲ್ ವರ್ಕ್ ಡನ್ನು. ಸೊ ಇನ್ನೇನು ವೀಡಿಯೋ ರೆಡಿ ಮಾಡಿ ರಿಲೀಸ್ ಮಾಡೋದೊಂದೇ ಬಾಕಿ. ರೆಡಿ ಮಾಡಿ ರಿಲೀಸ್ ಮಾಡ್ತೀನಿ ಅಂದರೆ ಇವತ್ತು ಆಗಲ್ಲ, ಅಸೈನ್ಮೆಂಟ್ ಬರೆಯೋವಿದ್ದಾವೆ ಮತ್ತು ಹಬ್ಬ ಐತೆ ರಾತ್ರಿಗೆ. ಸೊ ಹಂಗಾಗಿ ಇವತ್ತು ರಿಲೀಸ್ ಮಾಡೋಕ್ಕಾಗಲ್ಲ. ನಾಳೆ ಅಥವಾ ನಾಡಿದ್ದು, ಒಟ್ಟಿನಲ್ಲಿ ಈ ವೀಕಲ್ಲಂತೂ ರೆಡಿ ಮಾಡಿ ರಿಲೀಸ್ ಮಾಡ್ತೀನಪ್ಪ ಪಕ್ಕ. ಅದಂತೂ 100% ಆ ವಿಡಿಯೋ ಬಂದಮೇಲೆ ಪಕ್ಕ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾನೆ ಇರ್ತವೆ, ನಿಲ್ಲಿಸಲ್ಲ ಆ ಚಾನಲ್ಲು. ಸೊ ಹಂಗಾಗಿ ನಾನು ರೀಸ್ಟಾರ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರೋದು. ಯಾಕೆಂದರೆ ಆ ವಿಡಿಯೋ ಹಾಕಿದ್ಮೇಲೆ ಕಂಟಿನ್ಯೂಸ್ ಹಾಕ್ಕಂತ ಹೋಗ್ಬಿಡ್ತೀನಿ. ಸೊ ಅದಕ್ಕಾಗಿಯೇ ಎಲ್ಲರೂ ಕೂಡ ಸ್ಟೇ ಟ್ಯೂನ್ಡ್ ಆಗಿರ್ರಿ. ಆಲ್ರೆಡಿ ವರ್ಕ್ ಡನ್ ಆಗಿದೆ. ಇವತ್ತಿನ ಮಧ್ಯಾಹ್ನದ ಡಯಟು ಅನ್ನ ಮತ್ತು ಇವತ್ತು ಹೋಳಿಗೆ ಸಾಂಬಾರು. ಯಾಕೆಂದರೆ ಹೋಳಿಗೆ ಮಾಡಿದರೆ ಇವತ್ತು, ಹಂಗಾಗಿ ಹೋಳಿಗೆ ಸಾಂಬಾರು ಮತ್ತು ಅನ್ನ ಇವತ್ತಿನ ಮಧ್ಯಾಹ್ನದ ಊಟ. ಈಗ ನಿನ್ನೆ ಬಾರ್ಡ್ರ್ ಹಾಕ್ದಂಥ A4 ಸೈಜ್ ಶೀಟು ಪೇಪರ್ ರೆಡಿ.
ಪೆನ್ನು ರೆಡಿ. ಇವಾಗ ಬರೀ ಅದೊಂದೇ ಬಾಕಿ ಅಸೈನ್ಮೆಂಟ್ನ, ಏಕೆಂದರೆ ನಾಳೆ ಸಬ್ಮಿಟ್ ಮಾಡಬೇಕು, ಬುಧವಾರ ಕೊಡಬೇಕು ಅಂತ ಹೇಳಿದ್ರು ಅವರು. ಸೊ ಹಂಗಾಗಿ ನಾಳೆ ಕೊಡುವುದರಿಂದ ಇವತ್ತು ಬರೀಬೇಕು 15 ಪೇಜು ಕರೆಕ್ಟಾಗಿ. ಆಗುತ್ತೋ ಹೆಂಗೋ ಗೊತ್ತಿಲ್ಲ, ಡೌಟ್ ಆಗ್ತಾಯಿತ್ತು ನನಗೇನೆ, ಯಾಕೆಂದರೆ ನೈಟು ಹಬ್ಬ ಬೇರೆ ಐತೆ. ಈಗ 4 ಗಂಟೆ ಆಮೇಲೆ ವರ್ಕೌಟಿಗೆ ಬೇರೆ ಹೋಗಬೇಕು. ನೋಡೋಣ, ಟ್ರೈ ಮಾಡೋಣ. ಇವಾಗ 1 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಸೊ ಇವಾಗ ನೀರನ್ನ ತುಂಬಿಸ್ಕೋಬೇಕು. ನೀರನ್ನ ತುಂಬಿಸ್ಕೊಂಬಿಟ್ಟು ತೋಟಕ್ಕೆ ವರ್ಕೌಟ್ ಮಾಡೋಕ್ಕೆ ಹೋಗಬೇಕು. ಸಂಜೆ ಆಲ್ರೆಡಿ ಟೈಮ್ ಆಗೈತೆ, ಇವಾಗ ಹೋಗಬೇಕು 5 ಗಂಟೆ. ಈಗ 5 ಗಂಟೆ, ಈಗಲೇ ಚಳಿ 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 ಆಗ್ತೈತೆ. ಸ್ಕೂಟಿಯಲ್ಲಿ ಹೋಗ್ತಾಯಿದ್ರೆ ಚಳಿ ಹೊಡಿತೈತೆ. ಯಪ್ಪ ಏನು ಚಳಿ ಅಪ್ಪ, ಒಂಥರ ಕೌಳ ಬಿಡ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ. ರೋಡೇ ನೀಟಾಗಿ ಕಾಣಿಸ್ತಿಲ್ಲ. A few moments later. ಇವತ್ತು ವರ್ಕೌಟ್ ಶುರು ಮಾಡಿದ್ದೀನಿ. ಒಂದು ಖುಷಿ ಸುದ್ದಿ ಏನಪ್ಪ ಅಂತಂದರೆ, ಸಿಲ್ವರ್ ಪ್ಲೇ ಬಟನ್ ಕಮ್ಮಿಂಗ್ ಸೂನ್. ಸೊ ವಸ್ತ್ರಗಕ್ಕೆ ಬಂದೈತಂತೆ. ಫೋನ್ ಮಾಡಿದ್ರು ಅವರು, ಯಾರ ಅಂದರೆ ಕೊರಿಯರ್ ಬಾಯ್. ಸೊ ವಸ್ತ್ರಗಕ್ಕೆ ಬಂದೈತೆ. ಅಡ್ರೆಸ್ಸು ಕನ್ಫರ್ಮೇಷನಿಗೆ ಕೇಳಿದರು, ಕರೆಕ್ಟಾಗಿ ಅಡ್ರೆಸ್ ಹೇಳಿದೆ. ಸೊ ನಾಳೆ ಅಥವಾ ನಾಡಿದ್ರಲ್ಲಿ ಬಂದುಬಿಡುತ್ತೆ ಅವಾರ್ಡು ಅಂತ ಹೇಳಿದರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. 3 ವರ್ಷದ ಪರಿಶ್ರಮ, ಮೂರು ವರ್ಷದ ಪರಿಶ್ರಮ. ಸೊ ಅವಾರ್ಡು ಫೈನಲಿ ಕೈ ಸೇರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ. ಸೊ ಈ ಚಾನಲ್ನು ಕೂಡ ಅದೇ ಥರ ಬೆಳೆಸಿ ಅಂತ ಹೇಳ್ತಾ, ಓಕೆ ಇವತ್ತಿನ ವರ್ಕೌಟ್ನ ಶುರು ಮಾಡೋಣ. ಇವತ್ತಿನ ವರ್ಕೌಟ್ ಎಲ್ಲ ಮುಗೀತು. ಸೊ ನೋಡ್ತಿರ್ಬೋದು ಆಕಾಶ ಫುಲ್ ಬ್ಲೂ ಕಲರ್ ಕಾಣಿಸ್ತೈತೆ. ಸೊ ಇವತ್ತೊಂದು 10 ನಿಮಿಷ ಬೇಗನೆ ಹೋಗ್ತಿದ್ದೀನಿ. 6:20 ಈಗ ಟೈಮು. ಆದರೂ ಇವತ್ತಿನ್ನೂ ಕತ್ಲೆ ಆಗಿಲ್ಲ, ಇನ್ನೂ ಸ್ವಲ್ಪ ಬೆಳಕುಂಟು. ಇವಾಗ ಮನೆ ಕಡೆಗೆ ಹೋಗಬೇಕು. 1 hour later. ಈಗ ಸಮಯ 7:58. ಇವಾಗ ಇಷ್ಟು ನೀರು ಕುಡಿದಿದ್ದೀನಿ. ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕು, ಯಾಕೆಂದರೆ ಹಬ್ಬ ಇದೆ. ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕು. ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಬರಬೇಕು. ಬನ್ನಿ ಹೋಗೋಣ ದೇವಸ್ಥಾನ ಹತ್ರ. ಇವತ್ತು ಏನು ಹಬ್ಬ ಅಂತ ತೋರಿಸ್ತೀನಿ. ಇವತ್ತು ನಡೀತಿರೋ ಹಬ್ಬದ ಹೆಸರು ಸಾರ್ಬಾನ ಅಂತಂದು. ಏನಪ್ಪ ಸಾರ್ಬಾನ ಅಂತಂದರೆ, ಸೊ ಇಲ್ಲಿ ಏನು ನೋಡ್ತಿದ್ರೆ ಆ ಜನ ಎಲ್ಲ ಸೇರಿರುವಂಥದ್ದು, ಅಂದರೆ ಇಲ್ಲೇ ಹಬ್ಬ ನಡೀತಿರುವಂಥದ್ದು. ಸೊ ಏನಂತಂದರೆ ನಾನ್ ವೆಜ್ ತಿನ್ನುವಂಥವ್ರು ಇಲ್ಲೇನು ನೋಡ್ತಿದ್ರೆ ಕೋಳಿಗಳನ್ನೆಲ್ಲ ಇಲ್ಲಿ ಗುಡ್ಡೆ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಸೊ ಕೋಳಿ ಕುರಿ ಎಲ್ಲ ಕುಯ್ಸ್ಕೊಂಡು ಇಲ್ಲಿಂದ ತಗೊಂಡೋಗ್ತಾರೆ. ಇದು ಯಾವ ದೇವಸ್ಥಾನ ಅಂದರೆ ಹಳ್ಳದ ಕೆಂಚಮ್ಮ ದೇವಿ ದೇವಸ್ಥಾನ, ಹಳ್ಳದಮ್ಮ ಅಂತ ಕರೀತಾರೆ ಕಾಮನ್ ಆಗಿ. ಇಲ್ಲಿ ಹೆಣ್ಮಕ್ಳೆಲ್ಲ ಆರತಿ ತಗೊಂಬಂದಿದ್ದಾರೆ. ಸೊ ಎಲ್ಲ ಹೆಣ್ಮಕ್ಳು, ಊರಿನ ಹೆಣ್ಮಕ್ಳು ಆರತಿಗಳನ್ನು ಮಾಡಿಕೊಂಡು ತಗೊಂಬಂದು ಇಲ್ಲಿ ಲೈನಿಗೆ ಕೂತ್ಕೋಬೇಕು, ಹಿಂಗೆ ರೌಂಡು ಕೂತ್ಕೋಬೇಕು. ಸೊ ಇಲ್ಲಿ ಏನಪ್ಪ ಅಂತಂದರೆ ಈ ಕೋಳಿ ಮತ್ತು ಕುರಿಗಳನ್ನ ಕೂಯಿಸ್ಕೊಂಡು ಹೋಗ್ತಾರೆ ಇಲ್ಲಿಂದ. ಅದೇ ಹಬ್ಬ. ಸಾರ್ಬಾನ ಅಂದರೆ ಇನ್ನೆಂಥದ್ದು ಇಲ್ಲ. ಸೊ ನಮ್ಮ ಮನೆಗಳಿಗೆಲ್ಲ ಇನ್ನೇನು ಹೋಳಿಗೆ, ಆಮೇಲೆ ನಾನ್ ವೆಜ್ ತಿನ್ನೋ ಅಂಥವ್ರ ಮನೆಗಳಿಗೆಲ್ಲ ಇನ್ನೇನು ಸ್ಪೆಷಲ್ ಇದ್ದೇ ಇರುತ್ತೆ. ಕೋಳಿ ಆದರೆ ಕೋಳಿ, ಕುರಿ ಆದರೆ ಕುರಿ. ಅವ್ರು ಯಾವುದು ಕುಯ್ಸ್ಕೊಂಡು ಹೋಗಿರ್ತಾರೋ ಅದನ್ನು ಅವ್ರು ಮಾಡ್ಕೊಂಡು ತಿಂತಾರೆ. ಇಲ್ಲಿ ನೋಡ್ತಿರ್ಬೋದು ಕೋಳಿ ಕುರಿ ಎಲ್ಲ ಲೈನಿಗೆ ಹಾಕಂಗೆ ಕೂತ್ಕೊಂಡಾರೆ. ಪೂಜೆ ಶುರು ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ಕೊಯ್ತಾರೆ ಇವರು. ಸೊ ಕುರಿ ಕಡಿದು ಕೋಳಿಗಳನ್ನೆಲ್ಲ ಕೊಯ್ದು ಕೊಡ್ತಾರೆ. ಅಲ್ಲಿಂದ ತಗೊಂಡೋಗಿ ಅವರು ಊಟ ಮಾಡ್ತಾರೆ. ಅಷ್ಟೇ, ಹಬ್ಬ ಮುಗೀತು. ಕೇಳ್ಕತ್ತಮ್ಮ ನಾಟಕ ಬಂದು. ಸೊ ಇಲ್ಲಿ ಎಲ್ಲ ಹೆಣ್ಮಕ್ಳು ದುಂಡು ಕೂತ್ಕೊಂಡಿರುವಂಥದ್ದು. ಇಲ್ಲಿ ಇದೇನಿದು ಅಂತೀರ, ಇದು ಆರತಿ. ಸೊ ಎಲೆಗಳನ್ನ 3 ಸೈಡ್ಗೆ ಇಟ್ಕೊಂಡ್ಬಿಟ್ಟು ಸೆಂಟ್ರಿಗೆ ತಮಟ ಮಾಡಿ ಇಟ್ಕೊಂಡಿರ್ತಾರೆ. ಅಲ್ಲಿ ಒಂದು ದೀಪ ಹಚ್ಚಿರ್ತಾರೆ. ದಟ್ ಈಸ್ ಕಾಲ್ಡ್ ಆರತಿ. ಸೊ ಆರತಿನ ಮಾಡ್ಕೊಂಡು ಬಂದು ಇಲ್ಲಿ ರೌಂಡು ಕೂತ್ಕೊಂಡಿರ್ತಾರೆ. ಸೊ ಇಷ್ಟಾದ್ಮೇಲೆ ಸೀದಾ ಇನ್ನೇನು ಪೂಜೆ ಆದಮೇಲೆ ಇನ್ನೇನು ಸೀದಾ ಹೋಗೋದೆಯಾ. ಪೂಜೆ ಆಗ್ತಾ ಇದೆ ನೋಡ್ತಿರ್ಬೋದು. ಪೂಜೆ ಆಗಿದ್ಮೇಲೆ ಇನ್ನೇನು ಹೆಣ್ಮಕ್ಳೆಲ್ಲ ದೇವರಿಗೆ ಆರತಿ ಮಾಡಿ ಸೀದಾ ಅವ್ರವ್ರ ಮನೆಗಳಿಗೆ ಅವ್ರವ್ರು ಹೋಗ್ತಾರೆ. ಇನ್ನು ನಾನ್ ವೆಜ್ ಮಾಡಿರೋರಿಗೆ ಅರ್ಜೆಂಟು, ಯಾಕೆಂದರೆ ಹೋಗಿ ಅಡುಗೆ ಮಾಡ್ಬೇಕಲ್ಲ, ಹಂಗಾಗಿ ಬೇಗ ಹೋಗ್ತಾರೆ. ಸೊ ಇಷ್ಟೇ ಹಬ್ಬ. ಸಾರ್ಬಾನ ಮುಗೀತು. ಅಲ್ಲಿಂದ ಸೀದಾ ಆಂಜನೇಯನ ದೇವಸ್ಥಾನದ ಹತ್ರಕ್ಕೆ ಬಂದು ಕೈ ಮುಕ್ಕೊಂಡು ಸೀದಾ ಮನೆ ಕಡೆಗೆ ಹೋಗ್ತಾ ಇರೋದೆ. ಸೊ ಅಷ್ಟೇ ಹಬ್ಬ. ಸೊ ನಮ್ಮದೇ ಅಂತ ಕೂಡ ಇಲ್ಲ, ಅಂದರೆ ನಾನ್ ವೆಜ್ ತಿನ್ನೋರದೇ ಇದು ಜಾಸ್ತಿ ಹಬ್ಬ ಜೋರು. ಸೊ ನಮ್ಮದು ಇನ್ನೇನು ಮಾಮೂಲಿಯಾಗಿ ಹಬ್ಬ ಮಾಡುವಂತೆ
ಇನ್ನೆಂತ ಇರಲ್ಲ ಗುರು. ಪೂಜೆ, ಆಮೇಲೆ ಎಡೆ ಕೊಡೋದು, ಆಮೇಲೆ ಊಟ ಹೋಳಿಗೆ ಮಾಡೋದು. ಇವತ್ತಿನ ರಾತ್ರಿ ಡಯಟ್ ಕೂಡ ಅದೇ. ಇವತ್ತಿನ ರಾತ್ರಿ ಊಟ ಹಪ್ಪಳ, ಆಮೇಲೆ ಕೋಸಂಬರಿ ಪಲ್ಯ. ಇವತ್ತು ಸ್ಪೆಷಲ್ಲು ಹೋಳಿಗೆ. ಸೊ ಇವತ್ತು ನಾನ್ ವೆಜಿಟೇರಿಯನ್ ತಿನ್ನೋ ಅಂಥವ್ರು ನಮ್ಮೂರಲ್ಲಿ ಫುಲ್ ಸ್ಪೆಷಲ್ಲು ನಾನ್ ವೆಜ್ ಮಾಡಿರ್ತಾರೆ, ಕುರಿ ಮತ್ತು ಕೋಳಿ ಎಲ್ಲ. ನಮ್ಮದು ಪಕ್ಕ ವೆಜ್ಜು, ಹೋಳಿಗೆನೆ ಅಮೃತ. ಈಗ ಊಟ ಮಾಡಬೇಕು. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಇವಾಗ ಬರ್ಕಂತಿದ್ದೆ, ಇಲ್ಲಿ ನೋಡ್ರಿ ನನ್ನ ಕನ್ನಡ ಹ್ಯಾಂಡ್ ರೈಟಿಂಗ್ ಹೆಂಗಾಗ್ತಾವ ಅಂತಂದು. ಅಂದರೆ ಭಾಳ ದಿವಸ ಆಗಿತ್ತು ಬರೋದು. ಅಂದರೆ ಭಾಳ ದಿವಸ ಅಂತಂದರೆ ಏನು ವರ್ಷಾನ್ಗಟ್ಲೆ ಅಲ್ಲ. ಈ ಕನ್ನಡ ಫಸ್ಟ್ ಪೇಜ್ ಬರಿಬೇಕಾದ್ರೆ ಒಂಥರ ಕೈಯೆಲ್ಲ ನಡುಗುತ್ತೆ. ಅಂದರೆ ಈ ಇಂಗ್ಲೀಷ್ ಆದರೆ ಗಡಗಡ ಬರಿಬೋದು. ಈ ಕನ್ನಡ ನನ್ನ ಅಕ್ಷರ ಇದು ಫಸ್ಟ್ ಪೇಜ್ ಫಸ್ಟು ನೀಟಾಗಿ ಬರ್ತಿರೋದು. ಇಷ್ಟು ನೀಟಾಗಿ ಬಂದವೆ ಅಂತ ನಾನು ಹೇಳಲ್ಲ, ಆದರೆ ಕನ್ನಡ ನಾನು ಹಿಂಗೆ ಬರೆಯೋದು. ಆದರೂ ಒಂದು ಸ್ವಲ್ಪ ಹೋಗ್ತಾ ಕೈ ಪ್ರಾಕ್ಟೀಸ್ ಆದಮೇಲೆ ನೀಟಾಗಿ ಬರೀತೀನಿ. ಅವಾಗ ಒಂದು ಸ್ವಲ್ಪ ನೋಡಂಗಾರ ಇರ್ತವೆ. ಇದು ಫಸ್ಟ್ ಪೇಜ್ ಆಗಿರೋದ್ರಿಂದ ಹಿಂಗೆಲ್ಲ ಬರ್ತೀನಿ. ಅರ್ಥ ಅಂತೂ ಆಗ್ತಾವಪ್ಪ, ಅರ್ಥ ಅಂತೂ ಆಗುತ್ತೆ ನಿಜವಾಗ್ಲೂ. ಅಷ್ಟೇನು ಖರಾಬಾಗಿ ಬರ್ದಿಲ್ಲ. ಓಕೆ ಅಂತ ಹೇಳ್ಬೋದು. ಈಗ ಸಮಯ ಸರಿಯಾಗಿ 10 ಗಂಟೆ 7 ನಿಮಿಷ. ಇವಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳ್ರಿ ನಿಮಗೆ. ಸೊ ಜಸ್ಟು ಇವಾಗೇನು ನಡೆದಂಥ ಒಂದು ಇನ್ಸಿಡೆಂಟು. ಏನಪ್ಪ ಇನ್ಸಿಡೆಂಟು ಅಂತಂದರೆ, ಆನ್ಲೈನಲ್ಲಿ ದುಡ್ಡು ಕೇಳೋದು. ಸೊ ಆನ್ಲೈನ್ ಬೆಗ್ಗರ್ಸು ಅಂದರೆ ಈ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನನಗೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ, ನನಗೆ ಆ ಕಷ್ಟ ಐತೆ ಈ ಕಷ್ಟ ಐತೆ ಅಂತ ಕೇಳ್ತಾರಲ್ಲ ಅಂಥವ್ರದ್ದು. ಸೊ ಒಂದು ಮೆಸೇಜ್ ಬಂದಿತ್ತು. ಈ ಹೆಸರು ಏನಂತಿತ್ತಂದರೆ P/P ಮುಂದಕ್ಕೇನೋ ಐತೆ. ಸೊ ಒಂದು ಮೆಸೇಜು ಕಳಿಸಿದ್ದ ತಮ್ಮ. ಏನು ಕಳಿಸಿದ್ದಪ್ಪ ಅಂದರೆ, ಅಪ್ಪ ಅಮ್ಮ ಅಂತಂದರೆ ಅಪ್ಪ ಅಮ್ಮ ಇಲ್ಲ ಅಂತ ಒಬ್ಬೊಬ್ಬ ಹೇಳ್ತಾರೆ. ಇವನು ಏನು ಹೇಳ್ದ ಅಂತಂದರೆ, ನನಗೆ ಅಪ್ಪ ಇಲ್ಲ ಅಮ್ಮ ಇದ್ದಾರೆ, ನೋಟ್ಬುಕ್ ತಗೋಬೇಕು, ದುಡ್ಡು ಬೇಕು, ಒಂದು 200 ರೂಪಾಯಿ ಇದ್ದರೆ ಹಾಕ್ರಿ ಅಂತ ಕಳಿಸಿದ್ದ. ಕೆಳಗೆ ನಂಬರ್ ಬೇರೆ ಹಂಗೆ ಹಾಕ್ತೀನೇನೋ, ಇನ್ನೇನು ಹಾಕ್ಬಿಡ್ತೀನಿ ನಾನು ಅನ್ನೋ ಥರ ಕೆಳಗೆ ನಂಬರ್ ಹಾಕಿ ಈ ನಂಬರ್ಗೆ ಹಾಕ್ರಿ ಅಂತ ಕಳಿಸಿದ್ದಾನೆ. ಸೊ ಯಾರೋ ಗೊತ್ತಿರೋರು, ಆಲ್ರೆಡಿ ಪರಿಚಯ ನಮ್ಮ ಫ್ರೆಂಡ್ಸು ಹಂಗೆ ಕಳ್ಸಲ್ಲ, ಹಂಗೆ ಕಳಿಸಿದ್ದಾನೆ. ನಂಬರೆಲ್ಲ ಹಾಕಿ ಇದಕ್ಕೆ ಹಾಕ್ಬಿಡ್ರಿ ಅಂತಂದು. ಆಮೇಲೆ ನಾನು ಕೇಳಿದೆ, ಏನೇನು ಇನ್ಫಾರ್ಮೇಷನ್ನು ತಿಳ್ಕೊಬೇಕಲ್ಲ, ಇವಾಗ ಹಂಗೆ ಹಾಕೋಕ್ಕಾಗುತ್ತಾ, ಏನು ಕಷ್ಟ ಏನು ಎತ್ತ ಅಂತಂದು ಕೇಳಬೇಕಲ್ಲ. ಸೊ ಓದ್ತಿದ್ದಾನಂತೆ ತಮ್ಮ, ಓದ್ತಿದ್ದಾನೆ. ಅವನಿಗೆ ನೋಟ್ಬುಕ್ ತಗೊಳಕ್ಕೆ ದುಡ್ಡು ಬೇಕಂತೆ. ಅವ್ರ ಅಮ್ಮಂಗೆ ಕೇಳಿದರೆ ಒಂದು 2 ನೋಟ್ಬುಕ್ ಕೊಡಿಸ್ತಾರಂತೆ, ಇನ್ನೂ 4 ತಗೊಳಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ನನಗೆ ಕೇಳಿದ್ನಂತೆ. ಆಮೇಲೆ ಭಾರಿ ಕಷ್ಟ ಐತೆ, ಕೆಲ್ಸಕ್ಕೆ ಹೋಗಾರೋ ಆಗಲಿ ನಿಮ್ಮ ದುಡ್ಡು ವಾಪಸ್ ಹಾಕ್ತೀನಿ, 3-4 ದಿವಸದಾಗ ಹಾಕ್ತೀನಿ ಅಂತಂದು ಹಾಕಿದ್ದ. ನನಗೆ ಅವಾಗಲೇ ದುಡ್ಡು ಹೊಡಿತು. ಇವನು ಕೆಲ್ಸಕ್ಕೆ ಹೋಗೋದಂದರೆ ಕೆಲ್ಸಕ್ಕೆ ಹೋಗಿ ದುಡ್ಡು ಬರ್ತಾವಲ್ಲ ಅವರು, ಆದರೆ ನೋಟ್ಬುಕ್ಕೇ ತಗೋಬೋದಲ್ಲ. ಇವನು ಅಂತೂ ಅರ್ಜೆಂಟಾ, ಕಾಲೇಜ್ ಹಂಗೆ ಕೇಳೇ ಬಿಡ್ತಾರ. ಇವತ್ತೇ ತೋರ್ಸಪ್ಪ ತಮ್ಮ ನೀನು ನೋಡ್ಸ ಅಂತಂದು 4 ದಿವಸ ಕಾಲೇಜಿಗೆ ಹೋಗ್ದಿದ್ದಂಗೆ ಹೋಗ್ಲಿಲ್ದ್ರು ಆಯ್ತು. ಅಷ್ಟವಂಗೆ ಅಷ್ಟಿದ್ರೆ ನನಗೆ ಇದೆಲ್ಲ ಡೌಟ್ಗಳು ಉಟ್ಕೊಂಡು ಭಾರಿ ಸಸ್ಪೆನ್ಸ್ ಆಗೈತಲ್ಲ. ನೀಟಾಗಿ ಹೇಳ್ತಿದ್ದೀರ ಅಂತ ನನಗೆ ಗೊತ್ತು. ಹಂಗೆ ವೀಡಿಯೋಗೊಂದು ಲೈಕ್ ಮಾಡಿಬಿಡ್ರಿ. ಹೊಸ್ದಾಗಿ ನೋಡ್ತಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೇಗ 1K ರೀಚ್ ಆಗಿದೆ, ಬೇಗ 2K ರೀಚ್ ಆಗುವ. ಬೇಗ ಬೆಳೆಸ್ರಪ್ಪ ನಮ್ಮನ್ನ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೇಗ. ಓಕೆ, ಹಂಗೆ ನಿಮ್ಮ ಅನಿಸಿಕೆ ಲಾಸ್ಟಿಗೆ ಕಮೆಂಟ್ ಹಾಕ್ರಿ, ಮುಂದಕ್ಕೆ ಹೇಳ್ತೀನಿ ಕತೆ ಏನಾಯಿತು ಅಂತಂದು. ಆಮೇಲೆ ನೋಡು, ನನಗೆ ಯಾಕೋ ಡೌಟ್ ಹೊಡಿತು. ಅವಾಗ ಏನು ಮಾಡಿದೆ, ಇನ್ನೂ ಸ್ವಲ್ಪ ಕ್ಲಾರಿಟಿ ಬರಲಿ ಅಂತಂದು ಫೋನ್ ಮಾಡು ಅಂತ ಹೇಳಿದೆ. ನಂಬರ್ ಕೇಳ್ದೆ. ಮತ್ತು ನನ್ನ ನಂಬರ್ ಇನ್ನೇನು ಕೊಡೋಣ, ಇನ್ಸ್ಟಾಗ್ರಾಮಾಗೆ ಕಾಲಿಂಗ್ ಆಪ್ಷನ್ ಐತೆ, ಕಾಲ್ ಮಾಡು ಅಂತ ಹೇಳಿದೆ. ಆಮೇಲಿಂದ ಏನಾಗಿರ್ಬೋದು ಊಹೆ ಮಾಡಿರಿ. ಸೊ ಕಾಲ್ ಮಾಡ್ದೆ. ವಾಯ್ಸ್ ಕೇಳೋಣ, ಇವಂದೇನು PUC ಇದ್ದಿದ್ದೋಂಗಾಯ್ತೋ ಏನು ದೊಡ್ಡವರು ಅಂತ ತಿಳ್ಕೊಬೋದಂತ ಕಾಲ್ ಮಾಡೋಕ್ಕೆ ಕೇಳಿದೆ. ಕಾಲ್ ಮಾಡ್ದೆ. ತಮ್ಮ PUC ಸ್ಟೂಡೆಂಟ್ಸ್ ಇದ್ದಂಗೆ ಐತೆ ವಾಯ್ಸು. ಏನು ಹೇಳಿರ್ಬೋದು, ಶುರು ಮಾಡ್ದೆ ಹೇಳೋಕ್ಕೆ ಹಿಸ್ಟ್ರಿ. ಅಣ್ಣ ನನಗೆ ನೋಟ್ಬುಕ್ ತಗೊಳಕ್ಕೆ ದುಡ್ಡು ಬೇಕು, ಮಮ್ಮಿಗೆ ಹೇಳಿದ್ರೆ ಕೊಡಲ್ಲ. ನಂದು ಯಾವುದೋ ಉತ್ತರ ಕರ್ನಾಟಕ ಸೈಡ್ ಗುಲ್ಬರ್ಗ ಅಂದಂಗಿತ್ತು, ಗುಲ್ಬರ್ಗ. ಸೊ ಆ ಗುಲ್ಬರ್ಗ ಸೈಡ್ ಮಾತು ಗೊತ್ತಲ್ಲ. ಕೊಡ್ರಿ ಅಣ್ಣ, ನಮಗೆ ದುಡ್ಡಿಲ್ಲ, 200 ರೂಪಾಯಿ ಕೊಡ್ರಿ ಸಾಕು, 150 ಕೊಡ್ರಿ, 100 ರೂಪಾಯಿ ಕೊಡ್ರಿ ಅಂತ ಕೇಳಕ್ಕೆ ಶುರು ಮಾಡ್ದೆ. ನನಗೆ ದುಡ್ಡಿಲ್ಲ, 1017 ರೂಪಾಯಿ ತಪ್ಪ ಅಕೌಂಟಾಗೆ, ನಾನು ಎಲ್ಲಿಂದ ತಂದು ಕೊಡೋಣ ಅಂತ ಹಾಕಿದೆ. ಹೇಳಿದೆ ನಾನು ತಗೆ ದುಡ್ಡಿಲ್ಲ ಗುರು, ನಾನೇ ಒಂದು ಫೋನಿಗೆ ಚಾರ್ಜರ್ ತಗೊಳಕ್ಕೆ ಎಷ್ಟು ಕಷ್ಟ ಬಿದ್ದೀನಿ ಅಂತ ನನಗೆ ಗೊತ್ತು. ಒಂದು ಫೋನಿನ ಚಾರ್ಜರ್ ಇಲ್ಲ, ತಂತಿ ಎಲ್ಲ ಸುತ್ತೀನಿ. ನನ್ನ ಕಷ್ಟ ನನಗೆ ಗೊತ್ತು. ಹೇಳ್ಕೆಬಾರ್ದು, ಹೇಳ್ಕೊಳಲ್ಲ ನಾನು. ಅವೆಲ್ಲ ಹೇಳ್ಕೊಳಂಥ ಸ್ಥಿತಿಗಳಲ್ಲ, ಹೇಳ್ಕೊಬಾರ್ದು. ಕಷ್ಟ ಎಲ್ಲ ಹೇಳ್ಕೊಬಾರ್ದು ಗುರು. ಇವಾಗ ಹೆಂಗೆ ಗೊತ್ತಾ, ಆಮೇಲೆ ಹೆಂಗೆ ಕೇಳಿದೆ,
ಈಗ ನೀನು ಯಾವ ಕ್ಲಾಸು ಅಂತ ಕೇಳಿದೆ. ಸೆಕೆಂಡ್ ಪಿ ಯು ಸಿ ಅಂತ ನಂದ. ಓಕೆ ಸೆಕೆಂಡ್ ಪಿ ಯು ಸಿಯಲ್ಲಿ ಕನ್ನಡದಲ್ಲಿ ಮೊದಲನೇ ಪಾಠ ಯಾವುದಪ್ಪ ಅಂತ ಕೇಳಿದೆ. ಅದಕ್ಕೆ ಅವನೇನು ಅನ್ಬೇಕು, ಒಂದೇ ಸತಿ ರಿಟರ್ನ್ ನೋಡ್ದ, ಅಣ್ಣ ನಾನು ಕನ್ನಡ ತಗೊಂಡಿಲ್ಲ, ಇಂಗ್ಲೀಷು ಹಿಂದಿ ತಗೊಂಡಿದ್ದೀನಿ ಅಂತ ನಂದ. ಹಿಂದಿ ಈ ಕೇಸಾ, ಇದು ಯಾಕೋ ರಿಟರ್ನ್ ಹೊಡಿತಿದ್ದೀನಲ್ಲ ಅಂತಂದು ಆಯಿತು. ಇಂಗ್ಲೀಷ್ನು ನಾವು ಓದೇ ಬಂದಿರೋದು ಪಿ ಯು ಸಿ, ನಾ ಏನು ಉರ್ದು ಎಲ್ಲ ಓದಿ ಬಂದಿಲ್ಲ, ಇಂಗ್ಲೀಷ್ನು ಓದಿದ್ದೀವಿ ಕಣಪ್ಪ. ಇಂಗ್ಲೀಷ್ನ ಮೊದಲನೇ ಪಾಠ ಯಾವುದಪ್ಪ ಅಂತ ಕೇಳಿದೆ. ಅದನ್ನಾರು ಹೇಳ್ಬೇಕಾ, ನಾನು ಕಾಲೇಜಿಗೆ ಡಿಸ್ಕಂಟಿನ್ಯೂ ಹೋಗ್ತೀನಿ ಅಂತ ನಂದ. ಅಂದರೆ ಅವಾಗವಾಗ ಹೋಗ್ತೀನಿ, ಯಾವ್ಯಾವಾಗ ತಿಳಿದಾಗ ಹೋಗ್ತೀನಿ. ಅಲ್ಲೇ ಅವಾಗವಾಗ ಹೋಗೋದಾದ್ರೆ ಇನ್ನೇನಕ್ಕೆ ಹೋಗ್ತೀನಿ ಕಾಲೇಜಿಗೆ ಅಂತ ಕೇಳಿದೆ. ನನಗೆ ಗೊತ್ತೈತೆ, ಆದರೆ ತಡ್ರಿ ಅಂತ ನಂದ. ಆಯಿತು ಕಾಯನಂತ ಒಂದು ನಿಮಿಷ ಸುಮ್ಮನೆ ಇದ್ದೆ. ಇವನೇನು ಗೂಗಲ್ ಮಾಡಿದ್ನೋ ಏನೋ ಮಾಡಿದ್ನೋ ಗೊತ್ತಿಲ್ಲ, ಒಟ್ಟಾಗಿ ಹೇಳಲೇ ಇಲ್ಲ ಅವನು ಫಸ್ಟ್ನೇ ಪಾಠ. ಆಮೇಲೆ ಹೋಗಲಿ, ನಿನ್ನ ಫಸ್ಟ್ನೇ ಪಾಠ ಗೊತ್ತಿಲ್ಲಪ್ಪ, ನಿಂದು ಅವತ್ತು ರಜಾನೇ ಹಾಕಿರ್ಬೋದು. ಇಂಗ್ಲೀಷ್ನಾಗ ಯಾವ್ದಾರ ಒಂದೆರಡು ಪಾಠದ ಹೆಸ್ರು ಹೇಳು, ಒಂದು ಪಾಠದ ಹೆಸ್ರು ಹೇಳು ಅಂತಲೂ ಕೇಳಿದೆ ಲಾಸ್ಟಿಗೆ. ಅದನ್ನಾರು ಹೇಳ್ಬೇಕಾ, ಕ್ಯಾಬಿನಹಿ. ನಾನು ಅವಾಗವಾಗ ಹೋಗ್ತೀನಣ್ಣ, ನೀಟಾಗೆ ಓದ್ಕೊಂಡಿಲ್ಲ ಗೊತ್ತಿಲ್ಲ ಅಂದ. ಅವಾಗವಾಗ ಹೋಗಿ ಹಿಂಗೆಲ್ಲ ಓದಂಗಿದ್ರೆ ನೀನು ಪಿ ಯು ಸಿನ ಮಾತಾಡೋಣ ಪಾಸ್ ಆಗಲ್ಲ. ನೀನು ಕಾಲೇಜಿಗೆ ಹೋಗೋದು ಬಿಟ್ಟು ಯಾವ್ದಾರ ಕೆಲಸಕ್ಕೆ ಹೋಗ್ಬಿಡು. ಯಾವುದೋ ಕೆಲ್ಸಕ್ಕೆ ಹೋಗ್ತೀನಿ ಅಂದಲ್ಲ, ಸುಮ್ಮನೆ ಅದೇ ಪರ್ಮನೆಂಟಾಗಿ ಕೆಲ್ಸಕ್ಕೆ ಹೋಗ್ಬಿಡು. ಸುಮ್ಮನೆ ಇನ್ನೇನಕ್ಕೆ ಓದ್ಕೊಂಡು ದುಡ್ಡು ವೇಸ್ಟ್ ಮಾಡ್ತೀಯ, ನೋಟ್ಸ್ ಎಲ್ಲ ಬರೋದು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀಯ, ಯಾವ ಒಂದು ಪಾಠದ ಹೆಸರು ನಿನ್ನ ತಲೆಗಿಲ್ಲ ಅಂದರೆ ಇನ್ನೇನಕ್ಕೆ ಓದಕ್ಕೆ ಹೋಗ್ತೀಯಪ್ಪ ಅಂತ ಸರಿಯಾಗಿ ಬೈದ್ಬಿಟ್ಟೆ ಗುರು. ಏಕೆ ಅಂತಂದರೆ ಇವಾಗ ನಾವು ಪಿ ಯು ಪಾಸಾಗೇ ಬಂದಿರೋದು, 70% ಬಂದೈತೆ. ಒಂದೊಂದು ಅಕ್ಷರನೂ ಕರೆಕ್ಟಾಗಿ ಓದೇ ಪಾಸಾಗಿರೋದು, ಒಂದು ಅಕ್ಷರನೂ ಕಾಪಿ ಹೊಡೆದು ಪಾಸಾಗಿಲ್ಲ ನಾವು ಪಿ ಯುನ. ಕನ್ನಡದಾಗ ಪ್ರಶ್ನೆ ಪಾಠ ನನಗೆ ಇವಾಗಲೂ ಗೊತ್ತೈತೆ ಯಾವುದು ಅಂತಂದು, ಕದಡಿದ ಸಲಿಲಂ ತಿಳಿವಂದದೆ ಅಂತಂದು ಭಾರಿ ಚೆನ್ನಾಗೈತೆ, ಹಳೆಗನ್ನಡ ಪದ್ಯ. ಆಮೇಲೆ ಇಂಗ್ಲೀಷಲ್ಲಿ ಜೆಂಟ್ಲ್ಮನ್ ಆಫ್ ದ ಜಂಗಲ್ಲು, ಹಿಂಗೆ ಎಲ್ಲ ನಮಗೆ ಗೊತ್ತಿದ್ದಾವೆ. ಆಮೇಲೆ ಆನೆದು ದೀರ್ಘ ಗದ್ಯ, ಕೃಷ್ಣೇಗೌಡನ ಆನೆ, ಈ ಎಲ್ಲ ಓದ್ಕೊಂಡೆ ನಾವು ಪಿ ಯು ಕರೆಕ್ಟಾಗಿ ಪಾಸಾಗಿ ನ್ಯಾಯವಾಗಿ ಬಂದಿರೋರು. ನಮಗಿನ್ನೂ ಮೊನ್ನೆ ಪಾಸಾಗಿವು, ನಮಗೆ ಮರ್ತೋಗಿದಾವ ಕನ್ನಡದ ಪಾಠಗಳು, ಇಂಗ್ಲೀಷ್ ಪಾಠಗಳು. ನಮಗೆ ಯಾಮಾರ್ಸಕ್ಕೆ ಬರ್ತಾರಲ್ಲ, ಇವನು ಯಾಮಾರ್ಸಿದಾನೆ ಅಂತ ಹೇಳ್ತಿಲ್ಲ ನಾನು, ಬಟ್ ಕರೆಕ್ಟಾಗಿ ಓದಬೇಕು. ಓದಿದರೆ ಕರೆಕ್ಟಾಗಿ ಓದಬೇಕಿಲ್ಲ ಬಿಟ್ಬಿಡ್ಬೇಕು. ಒಂದು ಪಾಠದ ಹೆಸರು ಗೊತ್ತಿಲ್ಲ ಅಂದರೆ ಅವ್ನು ಇನ್ನೇನಕ್ಕೆ ಓದಕ್ಕೆ ಹೋಗ್ಬೇಕು. ಅಲ್ಲಿ ಕಾಲೇಜಿಗೆ ಹೋಗೋದು ವೇಸ್ಟು, ದುಡ್ಡು ವೇಸ್ಟು. ಹಿಂಗೆ ಎಷ್ಟು ಜನದ ದುಡ್ಡು ಕೇಳಿದನೋ ಎಷ್ಟು ಜನ ಹಾಕಿದಾರೋ ಗೊತ್ತಿಲ್ಲ. ಏನು ಇದನ್ನೇ ಒಂದು ಆನ್ಲೈನ್ ಸ್ಕ್ಯಾಮ್ ಮಾಡ್ಕೊಂಡಾರೋ ಗೊತ್ತಿಲ್ಲ. ದುಡ್ಡು ಕೇಳಿ ಹಾಕಿಸ್ಕೊಂಡು ಆರಾಮಾಗೆ ಅದ್ರಾಗೆ ಮಜಾ ಉಡಾಯಿಸ್ಕೊಂಡಿರ್ತಾರನೋ ಗೊತ್ತಿಲ್ಲ. ನಮಗೆ ಗೊತ್ತದ ಗುರು, ಆಲ್ರೆಡಿ ಪಾಸ್ಔಟಾಗಿ 2 ವರ್ಷ ಆಯಿತು. ಪಿ ಯು ಪಾಸ್ಔಟ್ ಆಗಿ ಬಿ ಎಸ್ ಸಿ ಸೇರಿ ಬಿ ಎಸ್ ಸಿಯಲ್ಲಿ ಆಲ್ರೆಡಿ 2 ವರ್ಷ ಅರ್ಧ ಕಂಪ್ಲೀಟ್ ಮಾಡಿವಿ ಬಿ ಎಸ್ ಸಿಯಲ್ಲಿ. ಇನ್ನೊಂದು ವರ್ಷ ಬಿಟ್ಟರೆ ಬಿ ಎಸ್ ಸಿನೇ ಕಂಪ್ಲೀಟೆಡ್. ನಮಗೆ ಗೊತ್ತಿದ್ದಾವೆ ಯಾವ್ಯಾವ ಪಾಠಗಳು ಅಂತಂದು. ಇವ್ರು ಇವಾಗ ಓದ್ತಿರೋ ಅವ್ನಿಗೆ ಪಾಠದ ಹೆಸರು ಗೊತ್ತಿಲ್ಲ, 500 ರೂಪಾಯಿ ಹಾಕಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ 8 ಅಣಿನೂ ಹಾಕಿಲ್ಲ. ಯಾಕೆಂದರೆ ನಾನೇ ಇಲ್ಲಿ ನಮ್ಮ ಸ್ಥಿತಿನೇ ಅಲ್ಲಿ ಜಲ್ದಿ ಹಿಡ್ದಂಗೆ ಆಗ್ತೈತೆ, ಇವನಿಗೆಲ್ಲಿ ದುಡ್ಡು ಹಾಕಕ್ಕೆ ಹೋಗೋಣ ಗುರು. ಹಂಗಾಗಿ ಯಾರಿಗೆ ದುಡ್ಡು ಹಾಕ್ಬೇಕಾದ್ರೆ ಹುಷಾರಾಗಿರಿ. ಸ್ವಲ್ಪ ಜನ ಈಗ ನನಗೇನೋ ನಾನು ಚೆಕ್ ಮಾಡಬೇಕು ಅಂತ ಕೇಳಲಿಲ್ಲ, ಅಂದರೆ ಇವಾಗ ಈಗ ಕೇಳೋಣ ಕ್ಯಾಶುವಲಾಗಿ ಅಂತ ಕೇಳಿದೆ. ಸಿಕ್ಬಿದ್ದು ಹಂಗೆ ಟಕ್ಕನ ಕಟ್ ಮಾಡಿಬಿಟ್ಟ ಲಾಸ್ಟಿಗೆ ಕಾಲು. ಮತ್ತೇನು ಮಾತಾಡಲೂ ಇಲ್ಲ, ಮತ್ತು ಫೋನು ಇಲ್ಲ, ಮೆಸೇಜ್ ಇಲ್ಲ ಅಣ್ಣಂದು. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಕತೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಸೊ ನಿಮಗೆ ಏನಾರ ಹಿಂಗೆ ದುಡ್ಡು ಕೇಳಿದ್ರೆ ನೀವೇನು ಮಾಡ್ತಿದ್ದೀರಿ ಕಮೆಂಟ್ ಮಾಡಿರಿ, ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನಾಳಿನ ವೀಡಿಯೋದಲ್ಲಿ. ಇದಾಗಿತ್ತು 63ನೇ ದಿನನೋ 64ನೇ ದಿನ. ನಾನು ದಿನಾನೇ ಅನ್ಸೋಕ್ಕೋಗಿಲ್ಲ, ಯಾಕೆಂದರೆ ಆಲ್ರೆಡಿ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ ನನಗೆ. ಈ 4 ಲೀಟ್ರ್ ನೀರು ಕುಡಿಯೋದು, ಈ ವ್ಯಾಯಾಮ ಮಾಡೋದು ಎಲ್ಲ ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟವೆ. ಅವು ಎಷ್ಟು ದಿನರಾಗಲಿ ಆರಾಮ ಮಾಡ್ಬೋದು ಅನ್ನಂಗಾಗೈತೆ. ಯಾಕೆಂದರೆ ಒಬ್ಬೊಬ್ರಿಗೆ ಇಷ್ಟು ಕಷ್ಟ ಆಗ್ತಿರುತ್ತಂತಂದರೆ ಅಯ್ಯೋ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅಂಥವ್ರಿಗೆಲ್ಲ ಕಷ್ಟ. ನಮಗೆ ಅಂತ ಕಷ್ಟ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತಿದ್ವಿ. ನೀವು ಕೂಡ ಸ್ಟಾರ್ಟ್ ಮಾಡಿರಿ, ನಿಮ್ಮ ಲೈಫ್ನು ಕೂಡ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ರಿ. ಹೊಸ ಹ್ಯಾಬಿಟ್ಸ್ ಕಲೀರಿ, ಒಳ್ಳೊಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.